ಆಹಾ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಬೀಳಿಸ್ಬಿಟ್ಟೆ ಬೆಲ್ಗೋಗೋ. ಮುನಿಯಪ್ಪಣ್ಣ ನನ್ನ ಕೊನೆ ಮಗಳದು ಮದುವೆ ಸೆಟ್ ಆಗದೆ. 1 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು. ಮುನಿಯಪ್ಪಣ್ಣ ಕಬ್ಬನ್ ದುಡ್ಡು ಬಂದ ತಕ್ಷಣ ಬಡ್ಡಿ ಗಂಟು 2 ಸೇರಿಸ್ಕೊಟ್ಬಿಡ್ತೀನಿ ಮುನಿಯಪ್ಪಣ್ಣ ಯಾಕೆ ಮಾತಾಡ್ತಾ ಇಲ್ಲ? ನಾನು ಒಬ್ಬನೇ ಮಾತಾಡ್ತೀವಿ. ಬಂದ್ರಲ್ಲ ಮುನಿಯಪ್ಪಣ್ಣ, ಯಾಕೋ ಮಾತಾಡ್ತಾ ಇಲ್ಲ? ಬಂದ್ರಲ್ಲ ಏನಾಯ್ತಪ್ಪ? ಈಗ ಸ್ವಲ್ಪ ಹೊತ್ತಾಗೆ ನನ್ನ ಜೊತೆಗೆ ಮಾತಾಡ್ದ. ಅಯ್ಯೋ ಒಳ್ಳೆ ಮನ್ಸಾಕಣ. ಏನಾಯ್ತಪ್ಪ? ಮುನಿಯಪ್ಪಣ್ಣ ಮುಂಡೆ ಮಗ ಹೋಗ್ಬಿಟ್ನೋ ಏನೋ, ಬೊಡ್ಡಿ ದುಡ್ಡು ತಿಂದು ತಿಂದು ಬೊಡ್ಡಿ ಮಗ ಸಾಯ್ತಿದ್ದ. ಗುಂಡು ಓಲ್ಡಾದ್ರೂ ಪರವಾಗಿಲ್ಲ, ಕಳೆದ 1 ವಾರದಿಂದ ಈ ಬೂಸ್ಟ್ ಬಂದಿರೋ ಮಿಕ್ಸ್ಚರ್ ತಿಂತಾ ಇದೆಯಲ್ಲಪ್ಪ. ಯಾರು ಕೂಗ್ದಂಗೈತಲ್ಲ, ಮರಳುಗಾಡಲ್ಲಿ ಮಳೆ ಬಂದಂಗೆ. 4-5 ಜನ ಇದ್ದಾರೆ. ಓ ಪೇಷಂಟು, ಫುಲ್ ಬಾಟಲ್ ತಗೋತೀನಿ. ಬಂದೆ ತಾಳ್ರಿ. ಅಯ್ಯ ಯಾರು? ಓ ಮುನಿಯಪ್ಪ, ಏನಾಯ್ತು ಇವ್ರಿಗೆ? ಏನೋ ಗೊತ್ತಿಲ್ಲ ನೋಡಿ ಡಾಕ್ಟ್ರೆ. ಸರಿ, ಒಳಗಡೆ ಕರ್ಕೊಂಡೋಗಿ. ರೇ ಸ್ವಾಮಿ, ಏನು ಒಳಗಡೆ ಊಟ ಆಗ್ತಾ ಇದ್ದೀನ? ಪೇಷಂಟ್ನ ಚೆಕ್ ಮಾಡಬೇಕು. ಹೊತ್ಕೊಂಡೋಗೋಕೆ 4 ಜನ ಸಾಕು. ಇಲ್ಲೇ ಇರ್ರಿ, ಬಹಳ ದಿವಸ ಆದ್ಮೇಲೆ ಒಂದು ಪೇಷಂಟ್ ಸಿಕ್ಕಿದೆ. ಒಂಚೂರು ಸರಿ ನೋಡಿ ಡಾಕ್ಟ್ರೆ. ಆಯ್ತು ಹೋಗ್ರಿ. ಮುನಿಯಪ್ಪನಿಗೆ ಏನಾಯ್ತು ಏನೋ, ನನಗಂತೂ ಟೆನ್ಷನ್ ಆಗ್ಬಿಟ್ಟಿದೆ. ಓ ಸೌಂಡೇ ಇಲ್ಲ. ಯಪ್ಪ ಹೋಗ್ಬಿಟ್ನಾ? ಏನಪ್ಪ, ನನ್ ಕ್ಲಿನಿಕ್ಗೆ ಕೆಟ್ಟ ಹೆಸರು ಬರುತ್ತಲ್ಲಪ್ಪ. ಜವರಯ್ಯ, ರಾಂಗ್ ಟೈಮ್ಗೆ ಎಂಟ್ರಿ ಕೊಟ್ಟಿದ್ಯಾ, ಈಗ ಏನ್ ಮಾಡ್ಲಿ? ಅಯ್ಯೋ ಮುನಿಯಪ್ಪ, ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಲಿಯಪ್ಪ. ಬಡ್ಡಿ ಮಗ ಸತ್ತಿದ್ದೇ ಒಳ್ಳೇದಾಯ್ತು. ಎಷ್ಟು ತೊಂದರೆ ಕೊಟ್ಟ ನನ್ಗೆ. ಐ ಆಮ್ ಸಾರಿ ಟು ಸೇ ಹಿ ಈಸ್ ನೋ ಮೋರ್. ಆಮೇಲೇನೋ ತಿಥಿ ಮಾಡ್ಕೊಳ್ಳಿ. ಸದ್ಯಕ್ಕೆ ಬಾಡಿ ತಗೊಂಡೋಗಿ. ಗಿರಿಗೆ ಫೋನ್ ಮಾಡ್ಲಾ? ಎಂಟ್ರೆನ್ಸ್ ಫಾದರ್ ಗೋವಿಂದ ಗೋವಿಂದ, ಎಂಟ್ರೆನ್ಸ್ ಫಾದರ್ ಗೋವಿಂದ ಗೋವಿಂದ, ಫಾದರ್ ಗೋವಿಂದ ಗೋವಿಂದ. ಹೋಗ್ಬಿಟ್ಟನೋ ಮುನಿಯ? ಹೋಗ್ಬಿಟ್ಟನೋ? ಅಲ್ಲ, ಎಲ್ಲೋದ್ರೂ ನನಗೆ ಹೇಳ್ಬಿಟ್ಟು ಹೋಗ್ತಿದ್ದೆ. ಇವತ್ತು ಯಾಕೋ ನನಗೆ ಹೇಳಲಿಲ್ಲ. ನೋಡು ನಿನ್ನ ಮಗ ಹೆಂಗ್ ಅಳ್ತಿದ್ದಾನೆ. ನಿನ್ನ ಮಗನ್ನ ಒಬ್ಬನ್ನೇ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲೋ. ಮಗ ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊ. ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿದ್ದೀನಿ. ಮುಂದೆ ಆಗೋ ಕೆಲ್ಸನ ನೋಡೋಣ. ಹೆಂಗಾಯ್ತು ಒಂದು ಗೊತ್ತಲ್ಲ. ಮಗ ಒಂದ್ ಫೋನ್ ಮಾಡ್ಕೊಡ್ಲಾ? ಮಾಡ್ಲಾ ನಿನ್ ಮೊಬೈಲಾಗೆ? ತಗೋ. 8 8 1 1 9 9 7 7 2 ಸಲ 2 2 ಸಲ 2. ಹೇಳ್ತೀನಿ ಸುಮ್ನಿರಪ್ಪ ನೀನು. ಸರಿ ಹೇಳು. 8 5 7 8 5 7. ಇದೇನೇ 11 ನಂಬರ್ ಆಗೋಯ್ತು. ಎಷ್ಟಿರ್ಬೇಕು? 10 ಇರ್ಬೇಕು. 10 ಇರ್ಬೇಕಾ? ಪಕ್ಕದಲ್ಲಿರೋದು ಒಂದು ಎತ್ತಾಕೋ. ನೀನ್ ವಾಚ್ ಮರಿನೇ ಇಬೇಕು, ಹಬ್ಬಕ್ಕೆ ಕುಯ್ಬೇಕಲ್ಲ. ತಗೋ ರಿಂಗ್ ಆಯ್ತದ. ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಮ್ಯಾನ್, ಫೋನ್ ಮಾಡಿರೋದು ನೀನು ಯಾರು ಅಂತ ಬಗಳಲ್ಲ. ನಾನು ಕನ್ನಡ ರಾಮೇಗೌಡ, ಪಿವಟ್ ಪರಮೇಶನ. ಐ ಆಮ್ ಪಿವಟ್ ಪರಮೇಶಿ ಸ್ಪೀಕಿಂಗ್. ಲೋ ಪರಮೇಶಿ, ನಿಮ್ ಮಾವ ಹೊಂಟೋಗ್ಬಿಟ್ಟ ಕನ್ಲ. ಹೊಂಟೋಗ್ಬಿಟ್ನಾ? ನನಗ್ ಫೋನೇ ಮಾಡ್ಲಿಲ್ಲ. ಇಡಿಯೇಟ್ ಮಾವ, ನಮ್ಮ ಮನೆಗ್ ಬರಕ್ಕೆ ಇನ್ನು ಎಷ್ಟೊಯ್ತು ಆಯ್ತದಂತೆ. ಲೋ ಹೊಂಟ್ಬಿಟ್ಟ ಅಂದ್ರೆ
ಮೇಲ್ ಹೋಗ್ಬಿಟ್ಟ ಕಣ್ರ. ಮ್ಯಾಕ್ ಯಾಕೆ ಹೋದ? ನಮ್ಮ ಮನೆ ಇರೋದು ಕೆಲ್ಸರಿಗ್ ತಾನೆ. ತಡಿ ಫೋನ್ ಮಾಡ್ತೀನಿ. ನಾವಿಬ್ರೇ ಹೋಗಿ ಒಳ್ಳೆ ಊಟ ಕುಡುಕ್ ಮಾಡ್ಬಿಡಮ್ಮ. ಮಗನ್ ಸವಾಸ ಆಯ್ತು. ಆ? ಲೇ ನಿನ್ ಹೆಂಡ್ರಿಗೆ ಫೋನ್ ಕೊಡ್ಲಾ? ಲೇ ರಾಸ್ಕಲ್, ನನ್ನ ಹೆಂಡತಿ ಹತ್ರ ಏನು ಮಾತಾಡೋದು, ನನ್ನ ಹತ್ರ ಮಾತಾಡಲ್ಲ. ಮುದೇವಿ ಅದ್ ಯಾರ ತಾವ್ ಮಾತಾಡ್ತಾ ಇದ್ದಿ? ತತ್ತರಿ ಫೋನ. ಹಲೋ ಬಾಮ, ನಾನ್ ರಾಮೇಗೌಡ ಕಣವ ಮಾತಾಡ್ತಿರೋದು. ಅಣ್ಣ ಹೇಳಣ್ಣ. ಅದು ನಿಮ್ಮಪ್ಪ ತೀರೋಗ್ಬಿಟ್ಟ ಕಣವ. ನಮ್ಮ ಅಪ್ಪ ಸತ್ತೋದ್ನ. ಅಯ್ಯೋ ಅಪ್ಪ. ಅಯ್ಯೋ ಅಳ್ಬೇಡ ಕಣವ, ಮೊದ್ಲು ಬಿರ್ಲು ಹೊರಟು ಬನ್ನಿ. ಅಮ್ಮಿಕಳಪ್ಪ. ಬಾಮ, ವೈ ಆರ್ ಯು ಕ್ರೈಯಿಂಗ್? ನಿಮ್ಮವ ನಮ್ಮಪ್ಪ ಸತ್ತೋದ್ನಂತೆ. ಮೈ ಗಾಡ್, ಏನ್ ನಮ್ಮ ಮಾವ ಸತ್ತೋದ್ನ. ಮಾಡೋದು? ಲೇ ಬಾಮ, ಇದು ಒಳ್ಳೆ ಸಮಯ ಅಲ್ಲ. ದುಡ್ಡು, ಒಡವೆ, ಜಮೀನು ಹೆಂಗ್ ಕಿತ್ಕೋಬೇಕು ಅಂತ ಸ್ಕೆಚ್ ಹಾಕೋ ಸಮಯ. ಮಾವ, ಲೇ ಇನ್ನೊಂದೆರಡು ಮೂಳೆ ಇರೋ ಪೀಸ್ ಹಾಕೆ. ನೆಕ್ಕಿದ್ ಸಾಕ್ ತೆಗಿ. ಪಾಪ ಅಲ್ಲಿ ಮುನಿಯಪ್ಪಣ್ಣ ಸದ್ ಬಿದ್ದವನೆ. ನಿನ್ ನೆಕ್ಕೊಂಡೆ ಕೂತ್ಕೊಂಡಿರ್ಬೇಡ. ಆ ಮುನಿಯಪ್ಪಣ್ಣ ಇಷ್ಟ ಬೇಗ ಸಾತೋಯ್ತಾನೆ ಅಂತ ಗೊತ್ತಿದ್ದಿದ್ರೆ ಇನ್ನ 1-2 ಲಕ್ಷ ಜಾಸ್ತಿನೇ ಇಸ್ಕೊಂತಿದ್ದೆ. ಆಳದವನು ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ಟ. ಇನ್ನು ನೆಕ್ಕೊಂಡೆ ಕೂತಿದ್ಯಾ? ಮುನಿಯಪ್ಪನಿಗೆ ಶ್ರದ್ಧಾಂಜಲಿ ಅಂತ ಹಾಕ್ಸಿ 8-10 ಪ್ಲಸ್ ಮಾಡ್ಸ್ಕೊಂಬ. ಓಹ್, ಜೊತೆಲಿ ಫೋಟೋ ಇಡ್ಸ್ಕೊಂಡ್ಬಿಟ್ಟಿದ್ದೀರಿ. ಅದ್ ಯಾವಾಗ್ಲೂ ಮೇಲ್ಕೋಟೆ ಜಾತ್ರೆಗೆ ಹೋದಾಗ ತೆಗ್ಸ್ಕೊಂಡಿದ್ದು. ನೆನಪಿಗೆ ಅಂತ ಇಟ್ಕೊಂಡಿದೀನಿ. ಹೌದಾ? ಕಟ್ ಮಾಡಿಸ್ಬೇಡ. ಇಲ್ಲ 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 ಇಲ್ಲ, ಕಂಪ್ಯೂಟರ್ಗೆ ಹೇಳಿ ಅರ್ಧಕ್ಕೆ ಪ್ರಿಂಟ್ ಹಾಕ್ಸ್ಬಿಡು. ಆಯ್ತು ಕೊಡ್ರಿ. ಕಲರ್ ಮಾಡಿಸಿ ಪ್ಲಸ್ ಮಾಡಿಸು. ಅಯ್ಯಯ್ಯೋ ಮುನಿಯಪ್ಪಣ್ಣ, ಮುನಿಯಪ್ಪಣ್ಣ ಮೊನ್ನೆ ತಾನೇ ಬಂದು ಬಡ್ಡಿ ಅಸ್ಲು ಎರಡೂ ಈಸ್ಕೊಂಡೋದಲ್ಲ ಮುನಿಯಪ್ಪಣ್ಣ. ಸುಂದ್ರಮ್ಮ ನಿನ್ ಕೈಯಾರೆ ಉಪ್ಸಾರು ತಿನ್ಬೇಕು ಅಂತ ಕೇಳಿ ಉಪ್ಸಾರು ಮುದ್ದೆ ಮಾಡಿಸ್ಕೊಂಡು ತಿನ್ಬಿಟ್ಟೋದಲ್ಲ ಮುನಿಯಪ್ಪಣ್ಣ. ನನ್ ಮೇಲಿನ ಎಲ್ಲಾ ಋಣನೂ ತೀರ್ಸ್ಕೊಂಡು ಹೋಗ್ಬಿಟ್ಟಲ್ಲ ಮುನಿಯಪ್ಪಣ್ಣ. ನಾನು ಯಾರಿಗೆ ಹೇಳಲಿ, ಏನ್ ಮಾಡ್ಲಿ? ಕಮಲಮ್ಮ, ನಿನಗೆ ಯಾವಾಗ ವಿಷಯ ಗೊತ್ತಾಯ್ತು? ನನ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಮನೇಲಿ ಊಟ ಮಾಡ್ತಾ ಕುಂತಿದ್ದೆ, ಈ ವಿಷಯ ಗೊತ್ತಾಯ್ತು. ಅಣ್ಣ ಸತ್ತೋಗವ್ರೆ ಅಂತ. ಅನ್ನಕ್ಕೆ ಕೈ ತೊಳ್ಕೊಂಡು ಎದ್ನೋ ಬಿದ್ನೋ ಅಂತ ಇಲ್ಲಿ ಗಂಟ ಓಡೋಡ್ಕೊಂಡ್ ಬಂದೆ. ಛೇ ಪಾಪ. ನೀನು ಅನ್ನಕ್ಕೆ ಕೈ ತೊಳ್ಕೊಂಡು ಬಂದೆ, ನಾನು ವಾತರೆಯಿಂದ ಒಲೆನೇ ಹಚ್ಚಿಲ್ಲ. ಸಾರು ಬೋರ್ ರುಚಿಯಾಗದೆ. ಹೋಗ್ಲಿ ಬಿಡವ. ಅಲ್ಲ ಕಣ್ರಲ್ಲ, ನಮ್ಮಪ್ಪ ಸಾಯದೇನೋ ಸತ್ತ. ಸಾಯಕ್ಕೂ ಮುಂಚೆ ಬಡ್ಡಿ ಯಾರ್ಯಾರಿಗೆ ಸಾಲ ಕೊಟ್ಟಿ ಅಂತ ಹೇಳ್ಬಿಟ್ಟಾರೋ ಸಾಯದಲ್ಲ. ಡೈರಿಗಿರಿ ಬರ್ದಿಟ್ಟ ನೋಡ್ಲಾ? ಅವ್ರ ಹೆಸರೇ ಅವ್ರಿಗೆ ಬರಕ್ಕಿಲ್ಲ, ಇನ್ ಸಾಲ ಕೊಟ್ಟೋರ ಹೆಸರೆಲ್ಲ ಬರೀತಾರಾ? ನಿಮ್ಮಪ್ಪ ಏನೇ ಮಾಡಿದ್ರು ರಾಮೇಗೌಡನ್ ಕೇಳಿ ಮಾಡ್ತಿದ್ಕಲ್ಲ. ಆ ರಾಮೇಗೌಡನ್ ಕೇಳಿದ್ರೆ ಎಲ್ಲ ಗೊತ್ತಾಯ್ತದೆ. ಫಸ್ಟ್ ಆ ನನ್ನ ಮಗ ಎಷ್ಟು ಪೀಕಣ ಅಂತ ತಿಳ್ಕೋಬೇಕು. ಯೋ ಬಡತವ, ಅವನೇ ಬತ್ತವನೇ ಸುಮ್ಕಿರಲ್ಲ. ಕಾರ್ಯ ಮುಗಿಯತಕ್ಕ ಸ್ವಲ್ಪ ತಾಪಿಗೆರೆ. ಮಗ ಸಮಾಧಾನ ಮಾಡ್ಕೋ. ಹೋದನ್ ಬಂದಾನ, ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ? ಯಾವ ಸಿಕ್ಕಿದ್ರು ಇವನು ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ ಅಂತಾನಲ್ಲ. ನೋಡ್ಕತೀನಿ. ಅದೇನ್ ಹೇಳಕ್ ಬಂದೆ? 500 ಹತ್ರಕ್ಕೆ ಹೋಗಿದ್ದೆ. ಬೆಳಿಗ್ಗೆ 10:30 12 ಗಂಟೆವರೆಗೂ ರಾವು ಕಾಲ. ಆಮೇಲೆ ಒಳ್ಳೆ ಟೈಮ್ ಇದೆ, ಯಾವಾಗ ಬೇಕಾದ್ರೂ ಮಣ್ಣು ಮಾಡ್ಬೋದು ಅಂತ ಹೇಳವ್ರೆ. ನಿಂಗೆ ಹಂಗನ್ಸುತ್ತೋ ಹಂಗ್ ಮಾಡೋಣ. ಸತ್ತೋದವ್ರನ್ನ ಒಳ್ಳೆ ಟೈಮಾಗ ಊತ ಹಾಕಿದ್ರೆ ಮ್ಯಾಕೆದ್ ಬಂದಾರೆ. ಅವ್ನು ಹುಡ್ಸೋಣ ಮಗನೇ, ಹಣ್ಣು ಬಚ್ಕೊಂಡು ಸುಮ್ಮನೆ ಕೂತಾವ್ನೆ. ನಿಂದೆ ಇಲ್ಲ ಮಧ್ಯದಲ್ಲಿ ಅಮ್ಮಿಕಂಗ್ ಕೂತ್ಕೊಳ್ಳ. ನೀನ್ ಸತ್ತೋದ್ರೆ ರೋಗಲ್ದಲ್ಲಿ ಊತ ಹಾಕ್ತೀನಿ. ಮುನಿಯಪ್ಪಣ್ಣ, ಮುನಿಯಪ್ಪಣ್ಣ, ಅಯ್ಯೋ ಬಿಟ್ಟು ಹೊಂಟೋದ್ಯಲ್ಲ. ನೆನ್ನೆ ತಾನೇ ಬಂದು ನಾಳೆ ಮುದ್ದೆನುವೆ ಉಪ್ಪನೆಸ್ರು ಬೇಕು ಅಂತ ಹೇಳ್ದಿಯಲ್ಲೋ. ಹೋದ್ವಾರ ನೀನ್ ಬಂದಾಗ ಬಡ್ಡಿನುವೆ ಅಸ್ಲುನುವೆ ನಾನ್ ಚುಕ್ತ ಮಾಡ್ಬಿಟ್ನಲ್ಲೋ. ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ, ಬಡ್ಡಿ ದುಡ್ಡು ಮಡಗು. ಲೇ ಬಾಮ, ರಾಗಿ ಮಿಷಿನು ಅವೆಲ್ಲ ನಮಗ್ ಬೇಡ. 2 ಎಕರೆ ಜಮೀನ ಬರ್ಸ್ಕೊಂಬಿಡು.
ಸದ್ಯ ಒಂದೊಂದು ವರ್ಷಕ್ಕೆ ಒಂದೊಂದು ಕುಂಟೆ ಮಾರ್ಕೊಂಡು ತಿಂದ್ರುವೆ ಲೈಫ್ ಲಾಂಗ್ ಜಮ್ ಅಂತ ಆರಾಮಾಗಿ ಕಾಲ ಕಳೆದು ಬಿಡ್ಬೋದು. ಬಾರೆ ಸುಮ್ಕೆ. ಸಮಾಧಾನ ಮಾಡ್ಕೊಳ್ಳ ಪರಮೇಶಿ, ಅದೇನ್ ಬಾಳು ಅಂತ ಬಾಳ್ತಾ ಇದ್ದಾವ. ಏನು ವರ್ಕೌಟ್ ಆಯ್ತಾ ಇಲ್ವೇ ಲೀ? ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಕೊಂಡಾಳೆ. ಏಯ್ ಸುಮ್ನೆ ಇರೋ, ನಾನಿಲ್ವಾ ತಮ್ಮ ಅಂತ ನೀನ್ ನೋಡ್ಕೊಳಕ್ಕೆ. ನೀನ್ ಸುಮ್ನೆ ಇರಪ್ಪ, ನೀನ್ ಬೇರೆ. ನೀನ್ ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀನೆ ಹೆಂಗ್ಸಿರ್ತಾರ ಅವಾಗಿಂದ ಅಳ್ತಾ ಕೂತಿದ್ಯಲ್ಲ. ತಾತ ಅಂತ ನನ್ನ ಮಗ ಯಾರನ್ನ ಮಾಮ ಏನೈತೆ? ಹೋಗ್ ನೀರ್ ತಗೊಂಬನ್ನಿ. ಬಾಮ ಎದ್ದೇಳವಾ. ಬಾಮ ಎದ್ದೇಳ ಮ್ಯಾಕೆ ಕೊಂಡ್ಬಿಡು. ಬಾಮ ಕಣ್ಬಿಡೆ, ನೀನೆ ಹಿಂಗ್ ಧೈರ್ಯ ಗಟ್ರೆ ಹೆಂಗೆ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಗಂಡನ್ ಗತಿ ಏನೇ? ಎದ್ದೇಳವ, ಕಣ್ಬಿಡು, ಎದ್ದೇಳವ, ಎದ್ದೇಳು. ಇವ್ರು ಜಮೀನ ಬರ್ಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದವ್ರ ಹೆಂಗೆ? ನಿಂಗೆ ಏನ್ ಸಿಗ್ಬೇಕು ಅದ್ ಸಿಗ್ತದೆ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊಳ್ಳೆ. ನೀನು ಹತ್ತು ಸುಸ್ತಾಗಿದ್ಯಾ ಬಂದ್ರವ, ಪಡ್ಸಲೆ ಕರ್ಕೊಂಡೋಗಿ ಮಲಗ್ಸುವ. ಸೂಪರ್ ಆಕ್ಟಿಂಗು, ಪ್ಲಾನ್ ಸಕ್ಸಸ್. ಇದಳು ಮಾವ ಮಾವ. ಪ್ಲಸ್ ರೆಡಿ ಆಯ್ತಾ? ರೆಡಿ ಆಯ್ತು ಕೊಡ್ರೆ. ನೋಡು, ಬಸ್ ಸ್ಟ್ಯಾಂಡು, ಗೇಟು, ಕೆಂಚನಹಳ್ಳಿ, ಕೊಪ್ಪಲು ಎಲ್ಲಾ ಕಡೆನೂ ಹಾಕ ಬಂದ್ಬಿಡು. ಅದು ಇದ್ಯಾಕ್ಲ ಹಿಂಗ್ ತಲೆ ಕರಿತಿದೀಯಾ? ದುಡ್ಡೇನಾದ್ರೂ ಕಡಿಮೆ ಆಯ್ತಾ? ಅದೆಲ್ಲ ಗೌಡ್ರೆ, ಒಂದ್ ಸಣ್ಣ ಮಿಸ್ಟೇಕು. ಅದೇನಾ? ಅದೇನು ಇಲ್ಲ. ಅದು ಅದು ಒಂದ್ ಸಣ್ಣ ಅಡ್ವರ್ಟ್ ಆಗ್ಬಿಡ್ತು ಗೌಡ್ರೆ. ಇದೇನ್ರಾ ನನ್ ಫೋಟೋ ಹಾಕ್ಸಿದ್ಯಾ? ನಿನ್ ಬಾಯಿಗೆ ಮಣ್ಣಾಕ? ಅಲ್ಲ ಗೌಡ್ರೆ, ಪ್ರಿಂಟ್ ಹಾಕಕ್ಕೆ ಅವ್ರ ಫೋಟೋನೇ ಹೇಳಿದ್ದೆ. ಆದ್ರೆ ನೀವು ಫೋಟೋನ ಕಟ್ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ. ಆದ್ರೆ ಅವನು ಎಣ್ಣೆ ಏಟಲ್ಲಿ ನಿಮ್ ಫೋಟೋನ ಪ್ರಿಂಟ್ ಮಾಡ್ಬಿಟ್ಟವನೆ. ಅದಕ್ಕೆ ಲೇಟ್ ಆಗೋಯ್ತು ಗೌಡ್ರೆ. ಅವ್ರ ಫೋಟೋನು ಪ್ರಿಂಟ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ತೋರಿಸ್ತೀನಿ. ಕರೆಕ್ಟ್. ಅಲ್ಲ ಕಣ್ರ, ನನ್ ಫೋಟೋನ ಅಲ್ಲೆಲ್ಲಾದ್ರೂ ಎಷ್ಟು ಮುಟ್ಟು ಬರ್ಬಾರ್ದಾ? ಅಲ್ಲ ಗೌಡ್ರೆ, ಕಾಸು ಬೇರೆ ಕೊಟ್ಬಿಟ್ಟಿದ್ನಲ್ಲ, ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ ಮುಂದೆ ಯಾವತ್ತಾದ್ರೂ ಒಂದಿನ ಯೂಸ್ ಆಯ್ತದೆ ಅಂತ ಅದನ್ನು ತಗೊಂಬಂದ್ಬಿಟ್ಟೆ.